Hi guys, welcome to our channel BioWorld Kannada. Today we are going to start our first chapter of second PU biology, that is reproduction in organisms. ಈ ಚಾಪ್ಟರ್ನ ವೇಟೇಜ್ ಬಂದ್ಬಿಟ್ಟು ನಮಗೆ 5 ಮಾರ್ಕ್. ಹಾಗಾದರೆ ಸಿಂಗಲ್ ಕ್ವಶನು 5 ಮಾರ್ಕಿಗೆ ಈ ಚಾಪ್ಟ್ರಲ್ಲಿ ಬರುತ್ತಾ? ಈ ಚಾಪ್ಟ್ರಲ್ಲಿ ಸಿಂಗಲ್ ಕ್ವಶನು 5 ಮಾರ್ಕಿಗೆ ಬರೋದಿಲ್ಲ. ಹಾಗಾದರೆ 4 ಮಾರ್ಕಿಗೆ ಬರುತ್ತಾ? ಬಯಾಲಜಿಲಿ 4 ಮಾರ್ಕ್ ಕ್ವಶನ್ ಪ್ಯಾಟ್ರನ್ನೇ ಇಲ್ಲ, ಅದು ಕೂಡ ಬರೋಲ್ಲ. ಈಗ ನಮಗೆ ಪ್ರಾಬಬಿಲಿಟಿ ಇರೋದು ಯಾವುದು 1 ಮಾರ್ಕು, 2 ಮಾರ್ಕು, 3 ಮಾರ್ಕ್. ಅದರಲ್ಲೂ ಬರೋದು 1 ಮಾರ್ಕಿಗೆ 1 ಕ್ವಶನ್ ಬರ್ಬೋದಿಲ್ಲ, 2 ಮಾರ್ಕಿಗೆ 2 ಕ್ವಶನ್ನಾರು ಕೊಡ್ಬೋದು. ಹಂಗಾದರೆ 1, 2 ಮತ್ತು 3 ಮಾರ್ಕ್ ಕ್ವಶನ್ ಅಷ್ಟೇ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿದೆ. ನೆಕ್ಸ್ಟು ಚಾಪ್ಟರ್ ನೇಮ್ ಏನು? ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್. ಫಸ್ಟು ನಾವು ಆರ್ಗನಿಸಮ್ ಅಂದರೆ ಏನಂತ ನೋಡೋಣ. ವಾಟ್ ಈಸ್ ಆ್ಯನ್ ಆರ್ಗನಿಸಮ್? ಆ್ಯನ್ ಇಂಡಿವಿಜುವಲ್ ಅನಿಮಲ್, ಪ್ಲ್ಯಾಂಟ್ ಆರ್ ಸಿಂಗಲ್ ಸೆಲ್ಯುಡ್ ಲೈಫ್ ಫಾರ್ಮ್ ಈಸ್ ಕಾಲ್ಡ್ ಆ್ಯಸ್ ಆರ್ಗನಿಸಮ್ ಅಂತ ಕರಿತೀವಿ. ಯಾವುದೇ ಒಂದು ಸಿಂಗಲ್ ಅನಿಮಲ್ ಆಗಿರ್ಬೋದು, ಸಿಂಗಲ್ ಪ್ಲ್ಯಾಂಟ್ ಆಗಿರ್ಬೋದು, ಆರ್ ಸಿಂಗಲ್ ಸೆಲ್ ಲೈಫ್ ಫಾರ್ಮೇ ನಾವಿಲ್ಲಿ ಏನಂತ ಕರಿತೀವಿ? ಆರ್ಗನಿಸಮ್ಸ್. ಅಂದರೆ ಈಗ ಒಂದು ರ್ಯಾಬಿಟ್ ಇದೆ ಅಂದರೆ ಅದನ್ನು ನಾವು ರ್ಯಾಬಿಟ್ ಅಂತ ಕರಿತೀವಿ. ಅದೇ ಗ್ರೂಪಲ್ಲಿದ್ದರೆ ಅದನ್ನು ರ್ಯಾಬಿಟ್ಸ್ ಅಂತ ಕರಿತೀವಿ. ಅದೇ ಥರ ಇಲ್ಲಿ ಸಿಂಗಲ್ ಆಗಿದ್ದರೆ ಆರ್ಗನಿಸಮ್ ಅಂತ ಕರಿತೀವಿ, ಗ್ರೂಪಲ್ಲಿದ್ದರೆ ಆರ್ಗನಿಸಮ್ಸ್ ಅಂತ ಕರಿತೀವಿ. ಅಲ್ಲಿಗೆ ನಮಗೆ ಆರ್ಗನಿಸಮ್ ಅಂದರೆ ಏನಂತ ಗೊತ್ತಾಯಿತು. ನೆಕ್ಸ್ಟು ನಾವು ವಾಟ್ ಈಸ್ ರಿಪ್ರೊಡಕ್ಷನ್ ಅಂತ ಅಂದರೆ ಏನಂತ ನೋಡ್ತಾ ಹೋಗೋಣ. ಇಟ್ ಈಸ್ ಅ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆರ್ಗನಿಸಮ್ ಗಿವ್ ರೇಸ್ ಟು ದೇರ್ ಆಫ್ಸ್ಪ್ರಿಂಗ್ಸ್ ವಿಚ್ ಆರ್ ಸಿಮಿಲರ್ ಟು ಇಟ್ ಸೆಲ್ಫ್. ರಿಪ್ರೊಡಕ್ಷನ್ ಅನ್ನೋದು ಒಂದು ಬಯಾಲಜಿಕಲ್ ಪ್ರೋಸೆಸ್ ಆಗಿದೆ. ಈ ಪ್ರೋಸೆಸ್ಸಲ್ಲಿ ಪೇರೆಂಟಲ್ ಬಾಡಿ ಏನಿರುತ್ತೆ ಅದು ತನ್ನ ಯಂಗ್ ಒನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಯಂಗ್ ಒನ್ಸ್ ಹೇಗಿರ್ತವೆ ಅಂದರೆ ಪೇರೆಂಟಲ್ ಬಾಡಿ ಕಂಪೇರ್ ಮಾಡಿದರೆ ಅವು ಸಿಮಿಲರ್ ಇರ್ತವೆ. ಹಂಗಂದರೆ ಈಗ ಫಾರ್ ಎಕ್ಸಾಂಪಲ್ ರ್ಯಾಬಿಟ್ ತಗೊಳ್ಳೋಣ. ರ್ಯಾಬಿಟ್ನ ಆಫ್ಸ್ಪ್ರಿಂಗ್ಸ್ ಮೀನ್ಸ್ ಮರಿಗಳು ಹೆಂಗಿರ್ತವೆ ಅಂದರೆ ರ್ಯಾಬಿಟ್ ಥರನೇ ಇರ್ತವೆ ಹೊರತು ನಾಯಿ ಮರಿಗಳ ಥರ ಇರಲ್ಲ. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಪೇರೆಂಟಲ್ ಬಾಡಿಗೆ ಆಫ್ಸ್ಪ್ರಿಂಗ್ಸು ಸಿಮಿಲರ್ ಆಗಿರ್ತವೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಮಗೆ ರೀಪ್ರೊಡಕ್ಷನ್ ಅಂದರೆ ಏನಂತ ಗೊತ್ತಾಯಿತು, ಆರ್ಗನಿಸಮ್ ಅಂದರೆ ಏನಂತ ಗೊತ್ತಾಯಿತು, ಆರ್ಗನಿಸಮ್ಸ್ ಅಂದರೆ ಏನಂತ ಗೊತ್ತಾಯಿತು. ಅಂದರೆ ಈ ಚಾಪ್ಟರ್ ಮೀನಿಂಗ್ ಏನಂತ ಬರುತ್ತೆ ಅಂದರೆ ರೀಪ್ರೊಡಕ್ಷನ್ ಇನ್ ಆರ್ಗನಿಸಮ್ಸಲ್ಲಿ ರೀಪ್ರೊಡಕ್ಷನ್ ಹೇಗಾಗುತ್ತೆ ಅಂತ ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಓಕೆ, ನೆಕ್ಸ್ಟ್ ವಿ ಆರ್ ಮೂವ್ ಆನ್ ಟು ದಿ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್. ಈಗ ರೀಪ್ರೊಡಕ್ಷನ್ ಅಂದರೆ ಏನಂತ ಗೊತ್ತಾಯಿತು, ಅದ್ರ ಮಹತ್ವ ಏನಂತ ನಮಗೆ ಗೊತ್ತಾಗಬೇಕಲ್ಲ. ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಹೇಳಿದ್ದೆ ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ವಾಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್ ಅಂತ 1 ಮಾರ್ಕ್ ಕ್ವಶನ್ ಬರ್ಬೋದು ಅಂತ. ಅದನ್ನೇ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್ ಅಂದರೆ ಇಟ್ ಅನೇಬಲ್ಸ್ ದಿ ಕಂಟಿನ್ಯೂಟಿ ಆಫ್ ದಿ ಸ್ಪೀಸೀಸ್ ಫ್ರಮ್ ಜನರೇಷನ್ಸ್ ಟು ಜನರೇಷನ್. ಇಲ್ಲಿ ರೀಪ್ರೊಡಕ್ಷನ್ ಆಗಿಲ್ಲ ಅಂದರೆ ಫಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ರೀಪ್ರೊಡಕ್ಷನ್ ಆಗಿಲ್ಲ ಅಂದರೆ ಅದು ಸ್ಪೀಸೀಸ್ ಕಂಟಿನ್ಯೂಟಿ ಆಗಲ್ಲ, ಅದು ಡೆಸ್ಟ್ರಾಯ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೈನೋಸರಸ್ ನಮಗೆ ಗೊತ್ತು, ಅವು ಈಗ ನಾವು ನೋಡಬೇಕಂದ್ರೂ ಕೂಡ ಸಿಗಲ್ಲ. ಯಾವುದೋ ಒಂದು ಐ ಥಿಂಕ್ ಬೆಂಗಳೂರಲ್ಲಿ ವಿಶ್ವೇಶ್ವರ ಮ್ಯೂಸಿಯಮಲ್ಲೇನೋ 3D ಇಮೇಜ್ ಇದೆ ಅದರದ್ದು, ಆ ಥರ ಆಗೋಗುತ್ತೆ. ಅದಕ್ಕೆ ಇಲ್ಲಿ ಸ್ಪೀಸೀಸ್ ಕಂಟಿನ್ಯೂಟಿನ ಅನೇಬಲ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ನಿಗೆ ಆ ಸ್ಪೀಸೀಸ್ ಕಂಟಿನ್ಯೂಟಿನ ಕಂಟಿನ್ಯೂ ಮಾಡೋಕ್ಕೋಸ್ಕರ ನಮಗಿಲ್ಲಿ ರೀಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗಿದೆ. ನಾವು ಇಷ್ಟೊತ್ತು ಏನು ತಿಳ್ಕೊಂಡ್ವಿ, ವಾಟ್ ಈಸ್ ರೀಪ್ರೊಡಕ್ಷನ್ ಅಂದರೆ ಏನಂತ ಗೊತ್ತಾಯಿತು ನಮಗೆ, ಅದು ಸಿಗ್ನಿಫಿಕೆನ್ಸ್ ಗೊತ್ತಾಯಿತು, ಆರ್ಗನಿಸಮ್ ಅಂದರೆ ಏನಂತ ಗೊತ್ತಾಯಿತು. ನೆಕ್ಸ್ಟು ಟೈಪ್ಸ್ ಆಫ್ ರೀಪ್ರೊಡಕ್ಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇದು ಯಾವುದು? ಸೆಕ್ಷುಯಲ್ ರೀಪ್ರೊಡಕ್ಷನ್. ಎರಡನೇದು ನಮಗೆ ಎಸೆಕ್ಷುಯಲ್ ರೀಪ್ರೊಡಕ್ಷನ್. ಮೊದಲನೇದಾಗಿ ಯಾವುದು? ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದರೆ ಏನು? ದಿ ಪ್ರೊಡಕ್ಷನ್ ಆಫ್ ನ್ಯೂ ಲಿವಿಂಗ್ ಆರ್ಗನಿಸಮ್ಸ್ ಬೈ ಕಂಬೈನಿಂಗ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ 2 ಇಂಡಿವಿಜುವಲ್ಸ್ ಆಫ್ ದಿ ಡಿಫ್ರೆಂಟ್ ಟೈಪ್ಸ್. ಅಂದರೆ ಇಲ್ಲಿ ಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ನಮಗೆ ಏನಾಗುತ್ತೆ, ಆಪೋಸಿಟ್ ಸೆಕ್ಸ್ನ 2 ಇಂಡಿವಿಜುವಲ್ ಬೇಕಾಗಿರುತ್ತೆ, ಒಂದು ಮೇಲು ಮತ್ತು ಫೀಮೇಲ್. ಅವೆರಡು ಮೇಟ್ ಮಾಡಿದಾಗ ಏನಾಗುತ್ತೆ, ಜೆನೆಟಿಕ್ ಇನ್ಫಾರ್ಮೇಷನ್ನು ಮೇಲಿಂದ ಫೀಮೇಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ರೀಪ್ರೊಡಕ್ಷನ್ ಏನಾಗುತ್ತೆ ಆರ್ಗನಿಸಮ್ಸಲ್ಲಿ, ಅದನ್ನು ನಾವಿಲ್ಲಿ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇನ್ನೊಂದು ಥರ ಬರೆಯೋದಾದರೆ ಏನಂತ ಬರಿಬೋದು ಅಂದರೆ ಫಾರ್ಮೇಷನ್ ಆಫ್ ದಿ ಆಫ್ಸ್ಪ್ರಿಂಗ್ಸ್ ಬೈ ಎ 2 ಪೇರೆಂಟ್ಸ್ ಈಸ್ ಕಾಲ್ಡ್ ಎಸ್ ಸೆಕ್ಷುಯಲ್ ರೀಪ್ರೊಡಕ್ಷನ್. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ನಾನು ಮಾರ್ಕ್ಸಿಗೋಸ್ಕರ ಬರಿತೀನಿ ಅಂದರೆ ಫಾರ್ಮೇಷನ್ ಆಫ್ ಆಫ್ಸ್ಪ್ರಿಂಗ್ಸ್ ಬೈ ಎ 2 ಪೇರೆಂಟ್ಸ್ ಈಸ್ ಕಾಲ್ಡ್ ಎಸ್ ಸೆಕ್ಷುಯಲ್ ರೀಪ್ರೊಡಕ್ಷನ್. ಇಟ್ ಈಸ್ ಎನಫ್. ಇದು ನಮಗೆ ಸಾಕು 1 ಮಾರ್ಕಿಗೆ. ಆದರೆ ನಾವು ಏನಾದರೂ ಯಾವ್ದಾದ್ರು ಟಾಪಿಕ್ ಬಗ್ಗೆ ಡೀಪಾಗಿ ತಿಳ್ಕೊಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸೆಕ್ಷುಯಲ್ ರೀಪ್ರೊಡಕ್ಷನ್ನಲ್ಲಿ ಏನಾಗುತ್ತೆ ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ ಯಾವ್ಯಾವು ಜೆನೆಟಿಕ್
ಜೆನೆಟಿಕ್ ಇನ್ಫಾರ್ಮೇಷನ್ ನಥಿಂಗ್ ಬಟ್ DNA ಮತ್ತು RNA ಅಂತ ಇರುತ್ತೆ. ಅಲ್ಲಿ ಜೆನೆಟಿಕ್ ಅದು ಮುಂದೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂತ ವೇರಿಯೇಷನ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನಿಮಗೆ ಬರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಮೇಲಿಂದ ಫೀಮೇಲ್ ಬಾಡಿಗೆ ನಮಗೆ ಜೆನೆಟಿಕ್ ಇನ್ಫಾರ್ಮೇಷನು ಟ್ರಾನ್ಸ್ಫರ್ ಆಗುತ್ತೆ. ಈ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಿಂದನೇ ನಮಗೆ ವೇರಿಯೇಷನ್ಸ್ ಆಗೋದು. ವೇರಿಯೇಷನ್ ಅಂದರೆ ಯಾವ ಥರ ಗೊತ್ತಾ, ಈಗ ನಾವೀಗ ಹೆಂಗಿದ್ದೀವೋ ಅದೇ ಥರ ನಮ್ಮ ಕಸಿನ್ಸ್ ಆಗಿರ್ಬೋದು, ನಮ್ಮ ಬ್ರದರ್ಸ್ ಆಗಿರ್ಬೋದು ಇರೋಲ್ಲ. ಆದರೆ ನಾವು ಯಾರಿಂದ ಬಂದಿರ್ತೀವಿ, ಸೇಮ್ ಪೇರೆಂಟ್ಸಿಂದನೇ ಬಂದಿರ್ತೀವಿ. ನಮ್ಮ ಮಾರ್ಫಾಲಜಿ ಅಂದರೆ ಮುಖ ರಚನೆ ಆಗಿರ್ಬೋದು, ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಇದರಲ್ಲೆಲ್ಲ ಡಿಫ್ರೆನ್ಸ್ ಇರುತ್ತೆ. ಆದ್ದರಿಂದನೇ ಇಲ್ಲಿ ಅದರಿಂದನೇ ಮೆನ್ಷನ್ ಮಾಡಿರೋದು ಕಂಬೈನಿಂಗ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಆಫ್ 2 ಇಂಡಿವಿಜುವಲ್ಸ್ ಆಫ್ ದಿ ಡಿಫ್ರೆಂಟ್ ಟೈಪ್ಸ್. ಆ ಜೆನೆಟಿಕ್ ಇನ್ಫಾರ್ಮೇಷನ್ ಏನು ಕಂಬೈನ್ ಆಗುತ್ತೋ ರಿಪ್ರೊಡಕ್ಷನ್ ಆಗೋ ಟೈಮಲ್ಲಿ ಅದರಿಂದನೇ ನಮಗೆ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಸೆಕ್ಷುವಲ್ ರಿಪ್ರೊಡಕ್ಷನಿನ ಒಂದು ಎಂತ ಹೇಳ್ಬೋದು ಅಂದರೆ ಬ್ಯೂಟಿ ಅಂತ ಅದು ಕೂಡ ಹೇಳ್ಬೋದು ನಾವಿಲ್ಲಿ. ನೆಕ್ಸ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಇಟ್ ಈಸ್ ಎ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಆಫ್ಸ್ಪ್ರಿಂಗ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎ ಸಿಂಗಲ್ ಪೇರೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಆಫ್ಸ್ಪ್ರಿಂಗ್ಸ್ ಇರ್ತಾವಲ್ಲ, ಅದು ಸಿಂಗಲ್ ಪೇರೆಂಟಿಂದನೇ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ನು ಟ್ರಾನ್ಸ್ಫರ್ ಆಗೋ ನೆಸೆಸರಿನೇ ಇರಲ್ಲ. ಇಲ್ಲಿ ಎಕ್ಸಾಂಪಲ್ ಇಲ್ಲ ಸ್ಲೈಡಲ್ಲಿದೆ ನೋಡಿ. ಇಲ್ಲಿ ಸಿಂಗಲ್ ಅಮೀಬಾ ಇದೆ. ಆ ಅಮೀಬಾದಲ್ಲಿ ಏನಿದೆ, ಫಸ್ಟ್ ಸ್ಟೆಪ್ಪಲ್ಲಿ ಸಿಂಗಲ್ ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ಸು ಸೆಕೆಂಡ್ ಸ್ಟೆಪ್ಪಲ್ಲಿ 2 ಆಗಿದೆ. ನೆಕ್ಸ್ಟ್ ಅದ್ರ ಬಾಡಿ ಡಿವೈಡ್ ಆಗ್ತಾ ಹೋಗಿದೆ. ನೆಕ್ಸ್ಟು ಸಪ್ರೇಟು ಇಂಡಿವಿಜುವಲ್ ಆಗಿದೆ. ಇಲ್ಲಿಗೆ ಹಂಗಂದರೆ ಒಂದೇ ಅಮೀಬಾದಿಂದ ಇಲ್ಲಿ 2 ಅಮೀಬೆಸ್ ಆದವು. ಇದು ಇಂಪಾರ್ಟೆಂಟ್. ಇದು ನೀಟು ಮತ್ತು CT ಬರ್ಬೋದು ಈ ಕ್ವಶನ್ನು. ಇದೊಂದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ. ಹಂಗಂದರೆ ಇಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ ಕೂಡ ಟ್ರಾನ್ಸ್ಫರ್ ಆಗಿಲ್ಲ. ಅದೇ ಜೆನೆಟಿಕ್ ಇನ್ಫಾರ್ಮೇಷನ್ ಏನಾಯ್ತು, ಕ್ಯಾರಿ ಆಗ್ತಾ ಹೋಯ್ತು, ಅದ್ರ ಆಫ್ಸ್ಪ್ರಿಂಗ್ಸಿಗೆ ಕ್ಯಾರಿ ಆಗ್ತಿದೆ. ನೆಕ್ಸ್ಟು ವಾಟ್ ಈಸ್ ಲೈಫ್ ಪ್ಯಾನ್ ಅಂದರೆ ಏನು? ಲೈಫ್ ಪ್ಯಾನ್ ಅಂದರೆ ಏನು? ಇಟ್ ಈಸ್ ದ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಆಫ್ ಎನ್ ಆರ್ಗನಿಸಮ್ಸ್ ಇಸ್ ಕಾಲ್ಡ್ ಆಸ್ ಲೈಫ್ ಪ್ಯಾನ್. ಒಂದು ಜೀವಿ ತಾನಾಗೆ ಹುಟ್ಟಿ ತಾನಾಗೆ ಸಾಯುತ್ತಲ್ಲ, ಅದನ್ನೇ ನಾವಿಲ್ಲಿ ಲೈಫ್ ಪ್ಯಾನ್ ಅಂತ ಕರಿತೀವಿ. ನ್ಯಾಚುರಲ್ ಡೆತ್ ಈ ವರ್ಡನ್ನು ಫೋಕಸ್ ಮಾಡಿ. ತಾನಾಗೆ ತಾನು ಸಾಯೋದನ್ನೇ ನಾವಿಲ್ಲಿ ಲೈಫ್ ಪ್ಯಾನ್ ಅಂತ ಕರಿತೀವಿ. ಹೊರತು ಯಾರೋ ಅದನ್ನು ಸಾಯಿಸಿದರೆ ಅದು ಜೀವಾವಧಿ ಅಲ್ಲಿಗೆ ಮುಗೀತು ಅಂತ ಅಲ್ಲ. ದ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಆಫ್ ಎನ್ ಆರ್ಗನಿಸಮ್ಸ್ ಇಸ್ ಕಾಲ್ಡ್ ಆಸ್ ಲೈಫ್ ಪ್ಯಾನ್. ಅಂದರೆ ಅದು ಹುಟ್ಟಿ ತಾನಾಗೆ ತಾನು ಸಾಯಬೇಕು, ಅದು ಅದ್ರದ್ದು ಲೈಫ್ ಪ್ಯಾನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಟಲ್ 2 ಪಾಯಿಂಟ್ಸ್ ಮೆನ್ಷನ್ ಮಾಡೀನಿ. ಲೈಫ್ ಪ್ಯಾನ್ ಆಫ್ ಎನ್ ಆರ್ಗನಿಸಮ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದ ಸೈಜ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇದು ನಿಮಗೆ CTಗೂ ಕೇಳ್ಬೋದು. ಅಂದರೆ ಆರ್ಗನಿಸಮ್ ಸೈಜ್ ಮೇಲೆ ಅದ್ರ ಲೈಫ್ ಪ್ಯಾನು ಡಿಸೈಡ್ ಆಗೋಲ್ಲ. ಈಗ ಆನೆ ತುಂಬ ದೊಡ್ಡದಿರುತ್ತೆ, ಪ್ಯಾರೊಟ್ಟು ಚಿಕ್ಕದಿರುತ್ತೆ. ಆದರೆ ಆನೆ ಲೈಫ್ ಪ್ಯಾನು ಆಫ್ರಿಕಾ ಎಲಿಫೆಂಟ್ ಆದರೆ 60 to 70 ಇಯರ್ಸ್. ಆದರೆ ಪ್ಯಾರೋಟಿನ್ ಬಂದುಬಿಟ್ಟು ನಮಗೆ ಆಲ್ಮೋಸ್ಟ್ ಅವರೇಜ್ ಪ್ಯಾರೋಟಿನ್ 140 ಇಯರ್ಸ್ ಇದೆ. ಹಂಗಾರೆ ಆನೆ ನಮಗೆ ಸೈಜಲ್ಲಿ ಬಿಗ್ ಇದೆ, ಆದರೂ ಕೂಡ ಅದ್ರ ಲೈಫ್ ಪ್ಯಾನ್ ಕಮ್ಮಿ. ಪ್ಯಾರೋಟ್ ಬಂದು ನಮಗೆ ಸೈಜಲ್ಲಿ ಸ್ಮಾಲ್ ಇದ್ದರೂ ಅದ್ರ ಲೈಫ್ ಪ್ಯಾನ್ ಜಾಸ್ತಿ ಇದೆ. ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ, ಆರ್ಗನಿಸಮ್ ಲೈಫ್ ಪ್ಯಾನು ಅದು ಸೈಜ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ನಮಗೆ ಗೊತ್ತಾಯ್ತು. ನೆಕ್ಸ್ಟು ನೋ ಇಂಡಿವಿಜುವಲ್ಸ್ ಈಸ್ ಇಮ್ಮಾರ್ಟಲ್ ಎಕ್ಸೆಪ್ಟ್ ಸಿಂಗಲ್ ಸೆಲ್ಡ್ ಆರ್ಗನಿಸಮ್. ಯಾವ ಜೀವಿಯೂ ಕೂಡ ಅಮರರಲ್ಲ ಅಂದರೆ ಯಾವಕ್ಕೂ ಏನಂತ ಹೇಳ್ಬೋದು ಅಂದರೆ ಅವು ಸತ್ತೇ ಸಾಯ್ತವೆ. ಅವು ಎಕ್ಸೆಪ್ಟ್ ಅಂದರೆ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸ್ ಬಿಟ್ಟು ಅಂತ. ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸ್ ಬಿಟ್ಟು ಎಲ್ಲ ಜೀವಿಯೂ ಪರ್ಟಿಕ್ಯುಲರ್ಗೆ ಲೈಫ್ ಸ್ಪ್ಯಾನ್ ಇದೆ ಅಂತ ಅದು ಮೀನಿಂಗು ಆಯಿತು. ಹಂಗಾರೆ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸ್ಗೆ ಯಾಕೆ ಮರಣ ಬರುವುದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಅಮೀಬಾ ಏನಿದೆ, ಇದು ಅಮೀಬಾದಲ್ಲಿ ಆ ಫಸ್ಟ್ ಸ್ಲೈಡಲ್ಲಿ ಫಸ್ಟ್ ಟಾಪಲ್ಲಿ ಏನಿದೆ ಪಿಕ್ಚರ್, ಅದರಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ಸೇ ಸೆಕೆಂಡ್ ಸ್ಟೇಜಲ್ಲಿ 2 ನ್ಯೂಕ್ಲಿಯಸ್ ಆಯಿತು. ಥರ್ಡ್ ಸ್ಟೇಜಲ್ಲಿ ಅದ್ರ ಬಾಡಿ ಡಿವೈಡ್ ಆಗ್ತಿದೆ. 4th ಸ್ಟೇಜಲ್ಲಿ ನಮಗೆ ಟೂ ಅಮೀಬಾಸ್ ಸಿಕ್ಕು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಆ ಸಿಂಗಲ್ ನ್ಯೂಕ್ಲಿಯಸ್ಸಿಂದನೇ ಕಂಟಿನ್ಯೂ ಆಗ್ತಾ ಹೋಗಿದೆ. ನೆಕ್ಸ್ಟ್ ಆ 2 ಇಂದ 4 ಆಗ್ಬೋದು, 4 ಇಂದ 6 ಆಗ್ಬೋದು. ಅಂದರೆ ಅದೇ ಪೇರೆಂಟಲ್ ಅಮೀಬಾ ಏನಿತ್ತು ಅದ್ರ ನ್ಯೂಕ್ಲಿಯಸ್ಸೇ ಇಲ್ಲಿ ಕ್ಯಾರಿ ಆಗ್ತಾ ಹೋಗಿದೆ, ಅಂದರೆ ಅದ್ರ ಡೆತ್ ಆಗಿಲ್ಲ ಅಂತ ಅರ್ಥ ನಮಗೆ. ಅದೇ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗುತ್ತೆ ಅಂದರೆ ಜೆನೆಟಿಕ್ ಮೆಟೀರಿಯಲ್ಲು ಟ್ರಾನ್ಸ್ಫರ್ ಆಗುತ್ತೆ ಮೇಲಿಂದ ಫೀಮೇಲಿಗೆ. ಆ ಮೇಲಿಂದ ಫೀಮೇಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದ್ರ ಆಫ್ಸ್ಪ್ರಿಂಗ್ ಬರುತ್ತೆ. ನೆಕ್ಸ್ಟ್ ಆ ಆಫ್ಸ್ಪ್ರಿಂಗಿಂದ ಅವರೇ ನೆಕ್ಸ್ಟು ಫ್ಯೂಚರಲ್ಲಿ ಮೇಟ್ ಆದಾಗ ಮತ್ತೆ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ಲು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನಿಂದ ಏನು ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಆಗ್ತಾವೋ ಅವಕ್ಕೆ ಡೆತ್ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ.
ಇಲ್ಲಿ ಲೈಫ್ ಸ್ಪ್ಯಾನ್ ಆಫ್ ಆ್ಯಂಡ್ ಸಮ್ ಆರ್ಗನಿಸಮ್, ಇದರಲ್ಲಿ ಲೈಫ್ ಸ್ಪ್ಯಾನ್ ಆಫ್ ಸಮ್ ಆರ್ಗನಿಸಮ್ಸಲ್ಲಿ ಕೆಲವು ಪ್ರಾಣಿಗಳದ್ದು ಪಕ್ಷಿಗಳದ್ದು ಲೈಫ್ ಸ್ಪ್ಯಾನ್ ಕೊಟ್ಟಿದ್ದಾರೆ. ಇದು ನಿಮಗೆ ಸಿ ಇ ಟಿಗೆ ಬರ್ಬೋದು, ಬೋರ್ಡ್ ಎಕ್ಸಾಮಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇದರಲ್ಲಿ ಕ್ರೌದೊಂದು ನೋಡ್ಕೊಳ್ಳಿ, ಬಿಟ್ಟರೆ ಪ್ಯಾರೋಟ್, ಟಾರ್ಟೈಸ್, ಕ್ರೊಕೊಡೈಲ್ ಇದನ್ನು NCERT ಅವರೇ ಮೆನ್ಷನ್ ಮಾಡಿರೋದ್ರಿಂದ ಇವು ಬರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಅವು 4 ಮಾತ್ರ NCERT ಬುಕ್ಕಲ್ಲೇ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮ್ ಪರ್ಪಸ್ಸಿಂದ ಅವ್ನು ಸಿ ಟಿಲಿ ಕೇಳೋ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಒಂದು ಸಲ ಗ್ಲ್ಯಾನ್ಸ್ ಮಾಡೋಣ. ನಾವೇನೇನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಂದರೆ, ಇವತ್ತಿನ ಕ್ಲಾಸಲ್ಲಿ ವಾಟ್ ಈಸ್ ಎನ್ ಆರ್ಗನಿಸಮ್ ಅಂದರೆ ಏನಂತ ಗೊತ್ತಾಯಿತು, ವಾಟ್ ಈಸ್ ರಿಪ್ರೊಡಕ್ಷನ್ ಅಂದರೆ ಏನಂತ ಗೊತ್ತಾಯಿತು, ಸಿಗ್ನಿಫಿಕೆನ್ಸ್ ಆಫ್ ರಿಪ್ರೊಡಕ್ಷನ್ ಗೊತ್ತಾಯಿತು, ಟೈಪ್ಸ್ ಆಫ್ ರಿಪ್ರೊಡಕ್ಷನ್ನ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟು ಆಮೇಲೆ ಲೈಫ್ ಸ್ಪ್ಯಾನ್ ಅಂದರೆ ಏನಂತ ಗೊತ್ತಾಯಿತು. ಇದು ಲೈಫ್ ಸ್ಪ್ಯಾನು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ 1 ಮಾರ್ಕ್ ಕ್ವಶನಿಗೆ. ನೆಕ್ಸ್ಟು ನೋ ಇಂಡಿವಿಜುವಲ್ ಈಸ್ ಇಮ್ಮರ್ಟಲ್ ಎಕ್ಸೆಪ್ಟ್ ಸಿಂಗಲ್ ಸೆಲ್ ಆರ್ಗನಿಸಮ್ಸ್, ಇದು ಸಿ ಟಿಗೆ ಪಾಯಿಂಟ್ ಆಫ್ ವ್ಯೂ ಏನಿದು ಇಂಪಾರ್ಟೆಂಟ್ ಇದು. ಆಮೇಲೆ ನೆಕ್ಸ್ಟು ಲೈಫ್ ಸ್ಪ್ಯಾನ್ ಆಫ್ ಎನ್ ಆರ್ಗನಿಸಮ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದೇರ್ ಸೈಜ್, ಇದು ನಮಗೆ ಸಿ ಟಿ ಪಾಯಿಂಟು ಮತ್ತು ನೀಟಲ್ಲಿ ಕ್ವಶನ್ ಬರುತ್ತೆ. ಆಮೇಲೆ ಇದು ಲೈಫ್ ಸ್ಪ್ಯಾನ್ ಆಫ್ ಎನ್ ಸಮ್ ಆರ್ಗನಿಸಮ್ಸ್, ಈ ಚಾರ್ಟಲ್ಲಿ ನಮಗೆ 1 to 4 ಏನೋ NCERT ಅವರೇ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ. ಅವನ್ನ ಫೋಕಸ್ ಮಾಡಿ. ಇನ್ನು ಮಿಕ್ಕಿದ್ದು ಅಲ್ಲಿ ಕೆಳಗಡೆನೇ ಮೆನ್ಷನ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ ಅಂದರೆ ಅದ್ರ ನಿಯರ್ ಬರುತ್ತೆ ಲೈಫ್ ಸ್ಪ್ಯಾನ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿ ಟಿಯಲ್ಲಿ ಇಲ್ಲಿ ಕ್ರೌದು 15 ಇಯರ್ಸ್ ಅಂತ ಇದೆ. ಸಿ ಟಿ ಪೇಪರಲ್ಲಿ 16 ಇಯರ್ಸ್ ಒಂದು ಆಪ್ಷನ್ ಇರುತ್ತೆ, 17 ಇಯರ್ಸ್ ಒಂದು ಆಪ್ಷನ್ ಇರುತ್ತೆ, 18 ಒಂದು ಇರುತ್ತೆ, 19 ಒಂದು ಇರುತ್ತೆ. ಆವಾಗ ಅಪ್ರಾಕ್ಸಿಮೇಟ್ ಅಂದರೆ 16 ಇಯರ್ಸಿಗೆ ನಾವು ಟಿಕ್ ಹಾಕಬೇಕಾಗುತ್ತೆ. ಅವ್ರು ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಕೆಳಗಡೆ ಅಪ್ರಾಕ್ಸಿಮೇಟ್ ಲೈಫ್ ಸ್ಪ್ಯಾನ್ ಆಫ್ ಎನ್ ಸಮ್ ಆರ್ಗನಿಸಮ್ಸ್ ಅಂತ. ನೆಕ್ಸ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ಎವ್ರಿವನ್. ವಾಟ್ಸಪ್ ಗ್ರೂಪಲ್ಲಿರೋರಿಗೆ ಅದು ಮೆಟೀರಿಯಲ್ ಸಿಗುತ್ತೆ. ನಾನು ಹ್ಯಾಂಡ್ ರಿಟನ್ ನೋಟ್ಸ್ ಬರೆದಿದ್ದೀನಿ, ಅದನ್ನು ಹಾಕ್ತೀನಿ. ಥ್ಯಾಂಕ್ ಯು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.